ಯಲ್ಲಿ ನಿರಂತರವಾಗಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಬೀದಿಗಿಳಿದಿದ್ದಾರೆ. ವೃತ್ತಿ ಅಭದ್ರತೆ, ಗೌರವಯುತ ಸಂಬಳ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ರ್ಯಾಲಿಯನ್ನ ನಡೆಸ್ತಾ ಇರುವಂತಹ ಮಹಿಳಾ ಪಡೆಗೆ ತುಮಕೂರಿನಲ್ಲಿ ಪೊಲೀಸರು ತಡೆ ಒಡ್ಡಿದ್ದಾರೆ. ಇದರಿಂದ ಸಾವಿರಾರು ಕಾರ್ಯಕರ್ತೆಯರು ಬೀದಿಯಲ್ಲಿ ಮಲಗಿದ್ದಾರೆ. ನಡುಗುವ ಚಳಿ ನಡುವೆ ಸಾಲು ಸಾಲಾಗಿ ರಸ್ತೆ ಬದಿಯಲ್ಲಿ ರಾತ್ರಿ ಇಡೀ ಕಾಲ ಕಳೆದಿದ್ದಾರೆ. ಮನೆಯಿಂದ ತಂದಂತ ಆಹಾರ ಬುತ್ತಿಯಿಂದ ಹಸಿವನ್ನ ನೀಗಿಸಿಕೊಳ್ತಾ ಇದ್ದಾರೆ ಹೋರಾಟಗಾರ್ತಿಯರು. ಮಕ್ಕಳನ್ನ ಮಡಿಲಲ್ಲಿ ಮಲಗಿಸಿಕೊಂಡು ನ್ಯಾಯಕ್ಕಾಗಿ, ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾರೆ. ತುಮಕೂರಿನಿಂದ ಬೆಂಗಳೂರು ವಿಧಾನಸೌಧದವರೆಗೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ 30,000ಕ್ಕೂ ಹೆಚ್ಚು ಮಹಿಳೆಯರು ತುಮಕೂರು ನಗರಕ್ಕೆ ಆಗಮಿಸಿ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ತೆರಳುವಂತ ಸಿದ್ಧತೆಯನ್ನು ನಡೆಸಿದ್ರು. ಆದರೆ ಪೊಲೀಸರು ತುಮಕೂರಿನಿಂದ ಮುಂದಕ್ಕೆ ಹೋಗದಂತೆ ತಡೆ ಒಡ್ಡಿದ್ದಾರೆ. ಅಂಗನವಾಡಿಯಲ್ಲಿ LKG ಮತ್ತು UKG ತೆರೆಯುವಂತ ವಿಚಾರ, ಹಾಗೆ ವೇತನ ಹೆಚ್ಚಳ ಮಾಡುವಂಥದ್ದು ಸೇರಿದಂತೆ ಹಲವು ಬೇಡಿಕೆಗಳ ಪಟ್ಟಿಯೊಂದಿಗೆ ಅಂಗನವಾಡಿ ಕಾರ್ಯಕರ್ತೆಯರು ವಿಧಾನಸೌಧದ ಕಡೆಗೆ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಆದರೆ ಪೊಲೀಸರ ಅಡ್ಡಿಯಿಂದಾಗಿ ರ್ಯಾಲಿ ಮುಂದಕ್ಕೆ ಹೋಗಲಾರದೆ ಹೋರಾಟಗಾರ್ತಿಯರ ಬೀದಿಯಲ್ಲಿ ರಾತ್ರಿಯನ್ನ ಕಳೆದಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಹಾಗೂ ಅಕ್ಕಪಕ್ಕದ ರಸ್ತೆಗಳಲ್ಲಿ ಅಮಾನಿಕೆರೆ ಪಾರ್ಕ್ ಜಾಗದಲ್ಲಿ ಬೆಡ್ಶೀಟ್ ಹೊದ್ದು ಮಲಗಿದ್ದಾರೆ. ಇಷ್ಟೊಂದು ಜನ ಮಹಿಳೆಯರು ಬೀದಿಯಲ್ಲಿ ಮಲಗಿದ್ರೂ ಕೂಡ ಈವರೆಗೂ ಜಿಲ್ಲಾಡಳಿತದ ಪರವಾಗಿ ಯಾವೊಬ್ಬ ಅಧಿಕಾರಿಗಳು ಕೂಡ ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆಯನ್ನ ನಡೆಸಿಲ್ಲ. ಜೊತೆಗೆ ಮಹಿಳೆಯರು ದಿನನಿತ್ಯದ ಕರ್ಮಗಳನ್ನ ಮುಗಿಸುವುದಕ್ಕೆ ಬೇಕಾದಂತ ಅಗತ್ಯ ಶೌಚಾಲಯದ ವ್ಯವಸ್ಥೆಯನ್ನ ಕೂಡ ಮಾಡದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಇದು ಪ್ರತಿಭಟನಾಕಾರರನ್ನ ಕೆರಳಿಸಿದೆ. ಸುಮಾರು ಜನ ಬಂದಿದ್ದೀವಿ ನೋಡಿ. ಇವತ್ತು ಎಷ್ಟು ಜನ ಅಂತ ಹೇಳಿದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇವತ್ತೇನು ನಮ್ಮ ಅಂಗನವಾಡಿಗಳಲ್ಲಿ LKG UKG ನಾವೇನು ಬೇರೆ ಏನೂ ಕೇಳ್ತಾ ಇಲ್ಲ. ಇವತ್ತು ಏನು ಈ ಎಲೆಕ್ಷನ್, ಇವತ್ತು ಬರೀ ಎಲೆಕ್ಷನ್ ಹುನ್ನಾರದಲ್ಲೇ ಇದ್ದಾರೆ ವಿನಃ ಯಾವೊಬ್ಬ ಮಂತ್ರಿ ಆಗಲಿ, ಒಬ್ಬ MLA ಆಗಲಿ, ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಆಗಲಿ ಬಂದು ಕೂಡ ನಮ್ಮನ್ನ ಯಾರು ಮಾತಾಡಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ಹೆಣ್ಣು ಮಕ್ಕಳು ಬೀದಿನಲ್ಲಿ ಮಲಗಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಚೂರು ಕೂಡ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಇವತ್ತು ನಾವು ಕೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ LKG UKG ನಮ್ಮ ಅಂಗನವಾಡಿಯಲ್ಲೇ ಉಳಿಸಿ, ಅಂಗನವಾಡಿಗಳನ್ನ ಉಳಿಸಿ. ನಾವು 40 ವರ್ಷಗಳಿಂದ ಸಣ್ಣ ಮಕ್ಕಳವರೆಗೂ ಇದುವರೆಗೂ ಮಾಡಿದ್ದೀವಿ. ಆದರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನಮ್ಮನ್ನು ಒಂದು ಅಲ್ಲಗೆಳೆಯೋ ಒಂದು ವಿಷಯಕ್ಕಾಗಿ ಮಾಡ್ತಾ ಇದೆ. ಆಮೇಲೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಇವತ್ತು ಒಂದು ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಏನು ಮಾಡಿದ್ದಾರೆ? ಇದುವರೆಗೂ ಯಾರಾದರೂ ಒಬ್ಬರು ಬಂದಿದ್ದಾರಾ? ನಮ್ಮ ಲೀಡರ್ಗಳನ್ನೆಲ್ಲ ಎಲ್ಲಂದ್ರೆ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ. ನಾವು ಇವಾಗ ಬೀದಿಲ್ ಮಲ್ಕೊಂಡಿದ್ದೀವಿ, ಊಟ ಇಲ್ಲ. ಹೆಣ್ಮಕ್ಳು ಬೀದಿಲ್ ಮಲ್ಕೊಂಡಿರೋದು ಎಷ್ಟು ಒಳ್ಳೇದು ಹೇಳಿ. ಇವತ್ತು ಏನು ಒಂದು ಸರ್ಕಾರವನ್ನು ಆಳ್ತಾ ಇದ್ದಾರೆ, ಅವರು ನಮ್ಮಂತಹ ಬಡ ಕುಟುಂಬದಿಂದನೇ ಬಂದಿರ್ತಕ್ಕಂಥವ್ರು. ನಾವು ಕೂಡ ಬಡವರು, ಅವರಿಗೆ ಏನು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಹೀಗೆ ಬೀದಿಲ್ ಮಲಗಿದ್ದೀವಿ, ಅವರ ಅಕ್ಕ ತಂಗಿಯರು ಮಲಗಿದ್ರು ಕೂಡ ಹೀಗೆ ಒಂದು ಗಾಜಿನ ಮನೆಯಲ್ಲಿ ಅಥವಾ AC ರೂಮಲ್ಲಿ ಏನಾರ ಕೂರ್ತಾ ಇದ್ರ ಬಂದು ಸ್ಪಂದಿಸ್ತಿದ್ರು ತಾನೆ. ಇವಾಗ ನಾವು ಬಂದು 24 ಗಂಟೆ ಹತ್ತತ್ರ ಬರ್ತಾ ಇದೆ. ನಿನ್ನೆಯಿಂದ ಎಲ್ಲ ಏನು ನಾವು 30 ಜಿಲ್ಲೆಯವರಿದ್ದೀವಿ, ಬೀದರು, ಬಳ್ಳಾರಿ, ಗುಲ್ಬರ್ಗದಿಂದ ಎಲ್ಲ ನಿನ್ನೆನೆ ಬಂದು ಇಲ್ಲಿ ನಾವು ಸೇರಿರ್ತಕ್ಕಂಥವ್ರು. ಇವಾಗ ಬೀದಿಲ್ ಮಲ್ಕೊಂಡಿದ್ದೀವಿ, ಊಟ ಇಲ್ಲ. ಹೆಣ್ಮಕ್ಳು ಬೀದಿಲ್ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರನ್ನ ತುಮಕೂರಿನಲ್ಲೇ ತಡೆದಿರುವಂತಹ ಕ್ರಮವನ್ನ ಕಾಂಗ್ರೆಸ್ ಖಂಡಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್, ಯಡಿಯೂರಪ್ಪ ಎಲ್ಲಿದೆಯಪ್ಪ? ಹೋರಾಟ ನಡೆಸುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸದೆ ಬಿಜೆಪಿ ಸರ್ಕಾರ ಕೋಮಾದಲ್ಲಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಿನಲ್ಲಿ ಅನ್ನ ನೀರಿಲ್ಲದೆ ರಸ್ತೆ ಬದಿಗಳಲ್ಲಿ ಎಲ್ಲೆಂದರಲ್ಲಿ ಮಲಗಿರುವಂತ ಈ ಮಹಿಳೆಯರನ್ನ ನೋಡಿ ನಿಮಗೆ ಸಂಕಟವಾಗದೇನು? ಜಿಲ್ಲಾಡಳಿತದಿಂದ ಈ ಮಹಿಳೆಯರಿಗೆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ನೋಡ್ತಾ ಇದ್ವಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿಭಟನಾ ನಿರತರು ಅಲ್ಲೇ ಇರುವಂತದ್ದು. ಯಾವ ರೀತಿಯಾದಂತ ವ್ಯವಸ್ಥೆಯನ್ನ ಏನಾದ್ರೂ ಮಾಡ್ಕೊಡ್ಲಾಯ್ತಾ? ಯಾರಾದ್ರೂ ಅಧಿಕಾರಿಗಳು ಬಂದ್ರು ಅಟ್ಲೀಸ್ಟ್ ಈಗಲಾದ್ರೂ ಮಾತನಾಡ್ಸಿದಾರ? ಪೃಥ್ವಿ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಹೆಣ್ಣು ಮಕ್ಕಳು ಅಂತಾನು ನೋಡಿದ್ರೆ ಪಶುಗಳಿಗಿಂತ ಕಡೆಯಾಗಿ ಹೆಣ್ಣು ಮಕ್ಕಳನ್ನ ರಾತ್ರಿ ಪೂರ್ತಿ ಒಂದು ಇಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು. ಸುಮಾರು 8,000 ಹೆಣ್ಣು ಮಕ್ಕಳು ತುಮಕೂರಿನ ಗಾಜಿನ ಮನೆಯಲ್ಲಿ ಅವ್ರು ಇವತ್ತು ರಾತ್ರಿ ಕಳೆದಿರ್ತಕ್ಕಂಥದ್ದು. ದುರಂತ ಅಂದ್ರೆ
ಸುಮಾರು 8 ತಿಂಗಳಿಂದ ಹಿಡಿದು 9 ತಿಂಗಳ ಗರ್ಭಿಣಿಯವರು ಕೂಡ ಅಲ್ಲಿದ್ದಾರೆ. ಮತ್ತೆ 8 ತಿಂಗಳ ಮಕ್ಕಳಿಂದ ಹಿಡಿದು 4 ವರ್ಷ 5 ವರ್ಷ ಈ ತರ ಎಲ್ಲ ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬಂದು ರಾತ್ರಿ ಪೂರ್ತಿ ಜಾಗರಣೆ ಮಾಡತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ಹೇಳಲೇಬೇಕಾದ ಅಂಶ ಅಂದ್ರೆ 9,000 ಹೆಣ್ಣು ಮಕ್ಕಳು ಕೂಡ ರಾತ್ರಿಯಿಂದ ಪೂರ್ತಿ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳು ಕೊಟ್ಟಿಲ್ಲ ಅವರಿಗೆ. ಮತ್ತೆ ಇನ್ನೊಂದು ಓದಿಯೋದಕ್ಕೆ ಆಯ್ತು, ಮತ್ತೆ ಅವ್ರಿಗೆ ಯಾವ ರೀತಿಯಾದಂತ ಕೂಡ ಮೂಲ ಸೌಕರ್ಯ ಕೊಟ್ಟಿಲ್ಲ. ಯಾವ ಅಧಿಕಾರಿಗಳು ಬಂದಿಲ್ಲ, ಮಹಿಳಾ ಅಧಿಕಾರಿಗಳು ಬಂದು ಅವ್ರನ್ನ ಕಷ್ಟ ಸುಖ ವಿಚಾರಿಸಿಲ್ಲ. ಇವತ್ತು ಬೆಳಿಗ್ಗೆ ಅವರು 5:30 6 ಗಂಟೆವರೆಗೂ ಅವರ ನಿತ್ಯ ಕರ್ಮಗಳಿಗೆ ಪರದಾಡ್ತಾ ಇದ್ದ ಪರಿಸ್ಥಿತಿ ನೋಡ್ರೆ ನಿಜಕ್ಕೂ ಕೂಡ ಎಲ್ಲಿದೆ ಆ ಮಾನವೀಯತೆ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಎಂಬ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇಲ್ಲಿವರೆಗೂ ಕೂಡ ಯಾವ ಒಂದು ಅಧಿಕಾರಿಗಳು ಕೂಡ ಬಂದು ಇವ್ರನ್ನ ಹೆಣ್ಣು ಮಕ್ಕಳನ್ನ ಮಾತಾಡ್ತಾ ಇರೋದು ಇನ್ನೊಂದು ದುರಂತ ಅಂತಾನೆ ಹೇಳ್ಬೋದು. ಇದು ಆದ್ರೆ ಏನೋ ಅವರ ಬೇಡಿಕೆಗಳು ಈಡೇರೋವರೆಗೂ ನಾವು ಹೋಗೋದಿಲ್ಲ ಅಂತ ಹೇಳಿ ಅವರು ಪಟ್ಟಿಡ್ ಕುಂತಿದ್ದಾರೆ. ಆದ್ರೆ ಇವರು ನಿನ್ನೆ ಏನು ಸಂಜೆ ಬೆಳಿಗ್ಗೆ 8 ರಿಂದ 9 ಗಂಟೆ ಬೆಳಿಗ್ಗೆನೆ ಬಂದ್ರು, ನಿನ್ನೆನೆ ಕೂಡ ತಡೆ ನಿಲ್ಸಿದ್ರು. ಇಲ್ಲಿ ಇಷ್ಟೊತ್ತು ಬೇಕಿತ್ತು ಅವ್ರಿಗೆ ಏನಾದ್ರು ಒಂದು ಮೂಲ ಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ, ಹೆಣ್ಣು ಮಕ್ಕಳಿಗೆ ನಿತ್ಯ ಕರ್ಮ ಮಾಡೋದಕ್ಕೆ, ಬೇರೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋದಕ್ಕೆ ಏನಾದ್ರು ಸುಮಾರು 1 ದಿನ 2 ದಿನ ಬೇಕಿತ್ತ. ಇದೆಲ್ಲ ನೋಡಿದ್ರು ಕೂಡ ಇನ್ನೊಂದು ವಿಚಾರ ಅಂದ್ರೆ ಈ ಗಾಜಿನ ಮನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಪಕ್ಕದಲ್ಲೇ ಇದ್ರು ಕೂಡ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಕೊಡದಿರೋದು ದುರಂತ ಅಂತ ಹೇಳ್ಬೋದು. ಪೃಥ್ವಿ ಸರ್, ಇದುವರೆಗೂ ಅಟ್ಲೀಸ್ಟ್ ಸಚಿವರು ಅಲ್ಲಿ ಮಾಧುಸ್ವಾಮಿ ಅವರು ಕೂಡ ಸಚಿವರಾಗಿದ್ದಾರೆ, ತುಮಕೂರು ಜಿಲ್ಲಾ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತದ್ದು, ಅವರು ಕೂಡ ಅಲ್ಲಿರುವಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿಲ್ವಾ? ಇದುವರೆಗೂ ಒಂದು ಮೆಸೇಜ್ ಕೂಡ ಬಂದಿಲ್ವಾ ಸರ್ಕಾರದಿಂದ? ಪೃಥ್ವಿ, ಇಲ್ಲಿ ಸಚಿವರು ಎಲ್ಲಿದ್ದಾರೆ ಅಂತಾನೆ ಕೂಡ ಇಲ್ಲಿ ಗೊತ್ತಾಗ್ತಿಲ್ಲ. ಅವರು ಹಾಗೆ ಸಂಪರ್ಕದಲ್ಲಿರಿ ವಿಠಲ್, ನಮ್ ಜೊತೆ ಮಂಜುಳಾ ಅಂಗನವಾಡಿ ಕಾರ್ಯಕರ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ ಸರ್. ಏನ್ ವ್ಯವಸ್ಥೆಯನ್ನ ಏನಾದ್ರೂ ಸ್ವಲ್ಪನಾದ್ರೂ ಕಲ್ಪಿಸ್ಕೊಟ್ಟಿದಾರ ಈಗ? ಇಲ್ಲ ಸರ್, ಏನಿಲ್ಲ ಸರ್, ಏನು ಕಲ್ಪಿಸ್ಕೊಟ್ಟಿಲ್ಲ. ಎಷ್ಟ್ ಜನ ಇದಾರೆ ಟೋಟಲ್ ಆಗಿ ಮಹಿಳೆಯರು ಅಲ್ಲಿ ಬಂದಿರುವಂತವ್ರು? ನಾವು 9-10 ಸಾವಿರ ಜನ ಇದ್ದೀರಿ ಸರ್. ಓಕೆ, ಏನ್ ನಿಮ್ ಬೇಡಿಕೆ? ನಮ್ದು LKG UKG ಮಾಡಬಾರ್ದು, ಸರ್ಕಾರದಿಂದ ಒಂದು ಮಾಡಿದರೆ ನಮಗೆ ಬರೋ ಮಕ್ಕಳು ಕೂಡ ಬರ್ದಿರಾ ಫಸ್ಟ್ LKG UKG ಹೊಟ್ಟೋಗ್ಬಿಟ್ರೆ ನಮ್ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಮತ್ತೆ ಆಹಾರ ಮಕ್ಕಳಿಗೆ ಸೇರ್ದಿರಂಗತ್ತೆ, ಪೌಷ್ಟಿಕ ಆಹಾರ ಸಿಗ್ದಿರಂಗೆ ಆಗುತ್ತೆ ಮಕ್ಕಳಿಗೆ. ಈಗ LKG UKG ಆರಂಭ ಮಾಡಿದ್ರೆ ಅವ್ರ ಅಂಗನವಾಡಿಗೆ ಬರೋದಿಲ್ಲ ಅನ್ನೋದು ನಿಮ್ದು? ಹೌದು ಹೌದು. ಅಂದ್ರೆ LKG ಅಥವಾ UKG ನಿಮ್ ಸುಪರ್ದಿಗೆ ಕೊಡ್ಲಿ ಅಂತನಾ? ಹೌದು ಹೌದು ಸರ್. LKG UKG ಅಂಗನವಾಡಿ ಕಾರ್ಯಕರ್ತರೇ ನಡ್ಸ್ಕೊಂಡು ಹೋಗ್ತಾರೆ ಅಂತ? ಹೌದು. ಓಕೆ, ಈ ಒಂದು ಪ್ರತಿಭಟನೆಗೆ ಮುಂಚೆನೆ ಕರೆ ಕೊಟ್ಟಿದ್ರಾ? ಕೊಟ್ಟಿದ್ದೀರಿ ಸರ್. ನಾವು 3ನೇ ತಾರೀಕು ಕೋಲಾರದಲ್ಲಿ ನಾವು ಮನೆ ಪತ್ರ ಕೊಟ್ಟಿದ್ದೀರಿ. ಅಂದ್ರೆ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ರಾ? ಹೌದು ಸರ್. ಎಲೆಕ್ಷನ್ ಮುಗೀತು, ಎಲ್ಲಿ ನಮ್ ರಾಜಕಾರಣಿಗಳು ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆ, ಅವ್ರನ್ನ ಸಮಾಧಾನ ಪಡಿಸೋದು, ಇವ್ರನ್ನ ಸಮಾಧಾನ ಪಡಿಸೋದು, ನಿಮ್ನ ಯಾರು ಮಾತಾಡಿಸ್ತಾರೆ ಈ ಟೈಮಲ್ಲಿ ಅಂತ? ಅದು ತುಮಕೂರಲ್ಲಿ ಬೇರೆ ಇದ್ದೀರಾ, ಬೆಂಗಳೂರಲ್ಲಾದ್ರೂ ಟ್ರಾಫಿಕ್ ಅದು ಇದು ಅಂತನಾದ್ರೂ ಯಾರಾದ್ರೂ ಬಂದಿರೋರು ಇಷ್ಟೊತ್ತಿಗೆ? ಯಾರು ಬಂದಿಲ್ಲ, ಕಾಲ್ನಡಿಗೆ ಜಾತ ಮಾಡಕ್ಕೂ ಬಿಟ್ಟಿಲ್ಲ, ಎಲ್ಲ ಗಾಜಿನ ಮನೆಗೆ ಕೂಡಾಕಿದ್ದಾರೆ. ಅಲ್ಲಿರುವ ಜಿಲ್ಲಾಧಿಕಾರಿ ಕೂಡ ಮಾತಾಡ್ಸಿಲ್ಲ ನಿಮ್ನ? ಯಾವ ಅಧಿಕಾರಿಗಳು ಬಂದಿಲ್ಲ ಸರ್. ನಮ್ಗೆ ಟಾಯ್ಲೆಟ್ಗೆ ಬಾತ್ರೂಮ್ಗೆ ಏನು ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಗೂ ವ್ಯವಸ್ಥೆ ಇಲ್ಲ. ಮತ್ತೆ ನಾವು ಬೀದಿ ಬದಿನಲ್ಲಿ ಒಂದು ಭಿಕ್ಷುಕರು ಮಲ್ಕೊಂಡಂಗೆ ಮಲ್ಕೊಂಡಿದ್ದೀರಿ. ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಇಲ್ಲ, ಏನಿಲ್ಲ. ಪೊಲೀಸರು ನಮ್ಗೆ ಬೆದರಿಕೆ ಹಾಕಿ ಕೂಡ ಹಾಕಿದ್ದಾರೆ. ಓಕೆ, ಈಗ ಚಿಕ್ಕ ಮಕ್ಳೆಲ್ಲ ಬಂದಿದಾರಂತೆ, ಅವ್ರನ್ನೆಲ್ಲ ಕರ್ಕೊಂಬರಲಾಗಿದೆಯಂತೆ, ಅವ್ರಿಗೇನಾದ್ರೂ ವ್ಯವಸ್ಥೆ ಮಾಡ್ಕೊಟ್ಟಿದಾರ? ಹೋಗಿ ಇಲ್ಲ ಸರ್, ತಾಯಂದಿರ್ಗೂ ವ್ಯವಸ್ಥೆ ಇಲ್ಲ. ನಮ್ ಪಕ್ಕನೆ ಮಲಗ್ತಾರೆ, ನಮ್ ಪಕ್ಕನೆ ಎದೊಳ್ತಾರೆ. ಟಾಯ್ಲೆಟ್ಗೆ ಬಾತ್ರೂಮ್ಗೆ ಇಲ್ಲ. ಗಾಜಿನ ಮನೆಲ್ಲ ಗಲೀಜ್ ಮಾಡ್ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ಓಕೆ, ಇದುವರೆಗೂ ಯಾರು ಬಂದಿಲ್ಲ ಹಾಗಾದ್ರೆ? ಇಲ್ಲ ಸರ್, ಯಾರು ಪ್ರತಿಭಟನೆ ನಿಮ್ಮ ಅಲ್ಲಿರುವಂತ ಸಂಘದ ಅಧ್ಯಕ್ಷರುಗಳನ್ನ ಯಾರಾದ್ರೂ ಮಾತನಾಡ್ಸಿದಿರಾ? ನೆಕ್ಸ್ಟ್ ಏನು ಅನ್ಬಿಟ್ಟು ಈಗ ಅಲ್ಲೇ ಫುಲ್ ಮೇಡಮ್ ಅವ್ರು ಹೋಗಿದ್ದಾರೆ. ವರಲಕ್ಷ್ಮಿ ಮೇಡಮ್ ನವರು ನಮ್ಮ 5 ಜನ ಯೂನಿಯನ್ ಲೀಡರ್ಸ್ ಎಲ್ಲ ಹೋಗಿದ್ದಾರೆ. ಮತ್ತೆ 11 ಗಂಟೆಗೆ ಬಂದಾರೆ. ಅವರು ಮೈಕ್ ಪ್ರಾಬ್ಲಮ್ ಇಂದ ಸ್ವಲ್ಪ ಹೇಳೋದನ್ನ ನಮ್ ಕೇಳಿಸ್ಕೊಂಡಿಲ್ಲ. ಇವಾಗ ಬೆಳಿಗ್ಗೆ ಅನೌನ್ಸ್ ಮಾಡ್ತಾರೆ. ಅಲ್ಲ, ಮೂರು ಪಕ್ಷದವರು ಅವರೇ ನೋಡಿ. ಒಂದ್ ಕಡೆ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಈ ಕಾಂಗ್ರೆಸ್ JDS ಅವರಂತೂ ಪಾಪ ಮುಳುಗೋಗ್ಬಿಟ್ಟಿದ್ದಾರೆ, ಒಬ್ರು ಕ್ಯಾರೆ ಅಂತ ಇಲ್ಲ ನಿಮ್ನ. ಅಟ್ಲೀಸ್ಟ್ ನಿಮಗೆ ಬಂದು ಸಪೋರ್ಟ್ ಮಾಡಿದ್ರೆ
ಆ ಒಂದು ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗಿರೋದು ಅವಾಗ್ಲಾದ್ರೂ ಬಂದು ರಾಜಕಾರಣಿಗಳು ಅಥವಾ ಸಚಿವರು ಅಧಿಕಾರಿಗಳು ಬಂದು ಸ್ಪಂದಿಸಿರೋರು. ಅವ್ರಿಗೂ ಮಾನ ಮರ್ಯಾದೆ ಇಲ್ಲ, ಇವ್ರಿಗೂ ಮಾನ ಮರ್ಯಾದೆ ಇಲ್ಲ. ಸರಿ ಆಯ್ತಲ್ಲ? ಕರೆಕ್ಟ್ ಸರ್ ಹೇಳಿದ್ರು. ಅಲ್ಲ, ಇಲ್ಲಿ ಬರೀ ಟ್ವೀಟ್ ಮಾಡಕ್ ಮಾತ್ರ ಟ್ವೀಟ್ ಮಾಡ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತಿದ್ದಾರೆ. ಅವ್ರು ಬಂದ್ ಸಪೋರ್ಟ್ ಮಾಡಿದ್ರೆ ಅವಾಗ್ಲಾದ್ರೂ ಬಂದಿರೋರು ರಾಜಕಾರಣಿಗಳು ಅಧಿಕಾರಿಗಳು ಅಲ್ವಾ? ಒಂದು ನಾಣ್ಯಕ್ಕೆ ಎರಡು ಮುಖಗಳ ತರ ಇದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರತಿಭಟನೆ ಮಾಡ್ಬೇಕಾದ್ರೆ ಬಿಜೆಪಿ ಅವ್ರು ಬೈತಾರೆ, ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿಭಟನೆ ಮಾಡ್ಬೇಕಾದ್ರೆ ಈ ಕಾಂಗ್ರೆಸ್ ಜೆಡಿಎಸ್ ನವ್ರು ಬೈತಾರ. ಅಷ್ಟಕ್ಕೆ ಸೀಮಿತ ಇವರು. ಹೌದು ಸರ್. ಓಕೆ, ನೋಡೋಣ ಸರ್ಕಾರದವ್ರು ಸ್ಪಂದಿಸ್ತಾರ ಅಂತ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದಂತ ಬಿಜೆಪಿ ಶಾಸಕರು ನಿನ್ನೆ ರಾತ್ರಿ ಸಭೆಯನ್ನ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದಂತ ಶಾಸಕರು ಸೋತವರ ಹಿತ ಕಾಯುವುದು ಮುಖ್ಯ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಅವರನ್ನ ನಂಬಿ ಬಿಜೆಪಿಗೆ ಬಂದಿದ್ದೇವೆ, ಯಡಿಯೂರಪ್ಪ ನಮ್ಮ ಕೈ ಬಿಡಲ್ಲ ಅನ್ನೋ ವಿಶ್ವಾಸವನ್ನ ಎಲ್ಲಾ ಶಾಸಕರು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಗೆದ್ದವರಿಗೆ ಮಂತ್ರಿ ಮಾಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ನಮ್ದೇನು ಚಿಂತೆ ಇಲ್ಲ. ಆದ್ರೆ ಎಚ್ ವಿಶ್ವನಾಥ್ ಹಾಗೂ MTB ನಾಗರಾಜ್ ಹಿತ ಕೂಡ ನಮಗೆ ಬಹಳ ಮುಖ್ಯ. ಅವರಿಬ್ಬರಿಗೂ ಕೂಡ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಕೊಡಬೇಕು. ಆ ರೀತಿಯ ಒತ್ತಡವನ್ನ ನಾವೆಲ್ಲ ಸೇರಿ ಸಿಎಂ ಮೇಲೆ ತರೋಣ ಎನ್ನುವ ತೀರ್ಮಾನವನ್ನ ಮಾಡಿದ್ರು. ಈ ಬಗ್ಗೆ ಇಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವರಿಕೆ ಮಾಡಿಕೊಡಲು ನೂತನ ಶಾಸಕರು ತೀರ್ಮಾನವನ್ನ ಮಾಡಿದ್ರು. ಇನ್ನು ಹೈಕಮಾಂಡ್ ಭೇಟಿ ಮಾಡಿ ತೀರ್ಮಾನ ಮಾಡುವ ಬಗ್ಗೆ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಸಮಯ ನಿಗದಿ ಬಗ್ಗೆ ನಾವೇನು ಒತ್ತಡ ಹೇರೋದು ಬೇಡ ಎನ್ನುವ ಸಲಹೆ ಕೂಡ ವ್ಯಕ್ತವಾಗಿದೆ. ಇನ್ನು ಸಿಎಂ BS ಯಡಿಯೂರಪ್ಪಗೆ ಸಂಪುಟ ವಿಸ್ತರಣೆ ಟೆನ್ಷನ್ ಶುರುವಾಗಿದೆ. ನೂತನ ಶಾಸಕರಿಗೆ ಮಂತ್ರಿಗಿರಿ ಕೊಡುವಂತ ಸಮಯದಲ್ಲಿ ಬಿಜೆಪಿಯಲ್ಲೇ ಇದ್ದ ನಾಯಕರು ಕೂಡ ಮಂತ್ರಿ ಪಟ್ಟಕ್ಕಾಗಿ ಪೈಪೋಟಿಯನ್ನು ನಡೆಸುತ್ತಿದ್ದಾರೆ. ಸಿಎಂ BSY ಮೇಲೆ ಒತ್ತಡವನ್ನು ಹೇರುವಂತ ಉದ್ದೇಶದಿಂದ ಬೆಳಗಾವಿ ನಾಯಕರಾದ ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ ಸಿಎಂ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ದ ನಾಯಕರಿಂದ ಸಂಪುಟ ವಿಸ್ತರಣೆ ಬಗ್ಗೆ ಇಬ್ಬರಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವಂತ ಉಮೇಶ್ ಕತ್ತಿ ಜೊತೆ ಸಿಎಂ ಯಡಿಯೂರಪ್ಪ ಚರ್ಚೆಯನ್ನ ನಡೆಸಿದ್ದಾರೆ. ನೂತನ 3 ಶಾಸಕರಾದಂಥ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ಗೆ ಕೊಡಬೇಕು ಎನ್ನುವ ಬಗ್ಗೆ ಉಮೇಶ್ ಕತ್ತಿ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಶಾಸಕರಾದ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಕೂಡ ಸಿಎಂ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಬೆಳಗಾವಿಗೆ ಎಷ್ಟು ಸಚಿವ ಸ್ಥಾನ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ಶುರುವಾಗಿದ್ದು, ಬೆಳಗಾವಿ ಶಾಸಕರಿಂದಲೇ ಸಿಎಂ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಉಮೇಶ್ ಕತ್ತಿ ಹಾಗೂ 3 ನೂತನ ಶಾಸಕರಿಗೆ ಸೇರಿ ಒಟ್ಟು 4 ಸ್ಥಾನವನ್ನ ಸಿಎಂ ಬೆಳಗಾವಿಗೆ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಈ 4 ಸ್ಥಾನದ ಜೊತೆಗೆ ಈಗ ಆಲ್ರೆಡಿ 2 ಸಚಿವರಿದ್ದಾರೆ, ಲಕ್ಷ್ಮಣ ಸವದಿ ಮತ್ತು ಒಂದ್ ಕಡೆ ಶಶಿಕಲಾ ಜೊಲ್ಲೆ ಅವರು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಸಂಸತ್ನಲ್ಲಿ ಪೌರತ್ವ ಕಾಯ್ದೆ ಮಾರ್ಧನಿಸ್ತಾ ಇದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಮಾತ್ರ ಅಗ್ನಿ ಜ್ವಾಲೆಯಂತ ಆಕ್ರೋಶ ವ್ಯಕ್ತವಾಗಿದೆ. ಪೌರತ್ವ ತಿದ್ದುಪಡಿ ವಿಧೇಯಕಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗಲೇ ಇವತ್ತು ರಾಜ್ಯಸಭೆಯಲ್ಲಿ ವಿಧೇಯಕ ಮಂಡನೆ ಆಗಲಿದೆ. ಇಲ್ಲಿ ವಿಧೇಯಕ ಅನುಮೋದನೆ ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಯಾಕಂದ್ರೆ ಬಿಜೆಪಿಗೆ ಇಲ್ಲಿ ಕಾಡ್ತಾ ಇದೆ ನಂಬರ್ ಕೊರತೆ. मैं इस बिल को फाड़ता हूं, ये हिंदुस्तान को तोड़ने की कोशिश कर रहा है. हम चाहते हैं मान्यवर कि उनका अस्तित्व बना रहे और सम्मान के साथ दुनिया के ऊपर ಮಧ್ಯರಾತ್ರಿವರೆಗೂ ನಡೆದ ಸಂಸತ್ ಕಲಾಪದಲ್ಲಿ ಕಡೆಗೂ ಪೌರತ್ವ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕೇ ಬಿಡ್ತು. मत विभाजन का निर्णय हाँ 311 311 311 ना 80 निर्णय हाँ वालों के पक्ष हुआ, प्रस्ताव सभा द्वारा स्वीकृत हुआ, विधेयक पारित हुआ. ಆದ್ರೀಗ ಪೌರತ್ವ ತಿದ್ದುಪಡಿ ವಿಧೇಯಕದ ವಿರುದ್ಧ ಇಡೀ ಈಶಾನ್ಯ ರಾಜ್ಯಗಳು ಅಕ್ಷರಶಃ ಹೊತ್ತಿ ಉರಿತಾ ಇವೆ. ಗುವಾಹಟಿ, ದಿಬ್ರುಗಢ, ಇಂಫಾಲ, ಸಿಲಿಗುರಿ, ಅಗರ್ತಲಾಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ಪ್ರತಿಪಕ್ಷಗಳು, ಹೋರಾಟಗಾರರು ಬೀದಿಗೆ ಇಳಿದಿದ್ದಾರೆ.
ರಸ್ತೆಗಳೆಲ್ಲ ಬೆಂಕಿಯ ಕೊಂಡಗಳಾಗಿವೆ. ಎಲ್ಲೆಡೆ ಬಂದ್, ರಸ್ತೆ ತಡೆ, ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸೋದು ಸಾಮಾನ್ಯವಾಗಿದೆ. ರೈಲುಗಳನ್ನೇ ತಡೆದು ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಇಡೀ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ಮೇಘಾಲಯ ಹಾಗೂ ತ್ರಿಪುರಾ ರಾಜ್ಯ ಬಂದ್ ಆಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನಿನ್ನೆ ಲೋಕಸಭೆಯಲ್ಲಿ ಅಂಗೀಕಾರವಾಗಿರುವಂತಹ ಪೌರತ್ವ ತಿದ್ದುಪಡಿ ವಿಧೇಯಕ ಇಂದು ಮಧ್ಯಾಹ್ನ 2 ಗಂಟೆಗೆ ರಾಜ್ಯಸಭೆಯಲ್ಲಿ ಮಂಡನೆ ಆಗಲಿದೆ. ವಿಧೇಯಕದ ಮೇಲೆ ಚರ್ಚೆ ನಡೆಸಲಿಕ್ಕೆ 6 ಗಂಟೆಗಳ ಅವಧಿಯನ್ನ ನಿಗದಿ ಮಾಡಲಾಗಿದೆ. ಸರ್ಕಾರದ ಪರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿರೋಧ ಪಕ್ಷದ ಪರವಾಗಿ ಕಪಿಲ್ ಸಿಬಲ್ ವಾದವನ್ನ ಶುರು ಮಾಡುವ ಸಾಧ್ಯತೆ ಇದೆ. ಮಸೂದೆಯನ್ನ ಪರಿಶೀಲನಾ ಸಮಿತಿಗೆ ಒಪ್ಪಿಸುವಂತೆ ವಿಪಕ್ಷಗಳು ಪಟ್ಟು ಹಿಡಿಯುವಂತ ಸಾಧ್ಯತೆ ಇರುವಂತದ್ದು. ಕಾಂಗ್ರೆಸ್ ಪಕ್ಷ ಕೂಡ ಪೌರತ್ವ ತಿದ್ದುಪಡಿ ವಿಧೇಯಕವನ್ನ ವಿರೋಧಿಸಿದ್ದು, ಪ್ರಾದೇಶಿಕ ಪಕ್ಷಗಳು ಕೂಡ ನಿಲುವನ್ನ ಬದಲಿಸಿಕೊಂಡಿವೆ. ಇತ್ತೀಚೆಗಷ್ಟೇ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿರುವಂತಹ ಶಿವಸೇನೆ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದು, ನಾವೆತ್ತಿರುವಂತಹ ಪ್ರಶ್ನೆಗೆ ಸರ್ಕಾರ ಸರಿಯಾದಂತ ಉತ್ತರ ಕೊಟ್ಟಿಲ್ಲ, ಹೀಗಾಗಿ ರಾಜ್ಯಸಭೆಯಲ್ಲಿ ನಮ್ಮ ಮತ ಬದಲಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಿವಸೇನೆ ಹೊರತುಪಡಿಸಿ ಈಗ ಇರುವಂತಹ ಎನ್ಡಿಎ ಮೈತ್ರಿಕೂಟದ ಬಿಜೆಪಿಯ ರಾಜ್ಯಸಭಾ ಸಂಸದರು ಟೋಟಲ್ ಆಗಿ 102 ಹತ್ತತ್ರ ಇರುವಂತದ್ದು. ಈ ಒಂದು ಮಸೂದೆ ಅಂಗೀಕಾರ ಆಗಬೇಕು ಅಂದ್ರೆ 123 ಬಲ ಬೇಕು. ಸೊ ಇಲ್ಲಿ ಬಿಜೆಡಿ, ಎಐಎಡಿಎಂಕೆ ಇವರು ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ರಾಜಶೇಖರ್ ರೆಡ್ಡಿ ಅವರ ಪಕ್ಷ ಆಗಿರುವಂತ, ಅಂದ್ರೆ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಆಗಿರುವಂತ ಅವರು ಕೂಡ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. YSRCP ಪಕ್ಷದವರು ಸಪೋರ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ರಾಜ್ಯಸಭೆಯಲ್ಲೂ ಕೂಡ ಈ ಒಂದು ಮಸೂದೆ ಪಾಸ್ ಆಗಲಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಕಣ್ಣೀರನ್ನ ತರಿಸಿತ್ತು. ಜೊತೆಲೆ ಬೆಳ್ಳುಳ್ಳಿ ಬೆಲೆ ಕೂಡ ಡಬಲ್ ಸೆಂಚುರಿಯನ್ನ ಬಾರಿಸ್ತಾ ಇದೆ. ಇದರ ಜೊತೆಗೆ ದಿನನಿತ್ಯ ಬಳಸುವಂತ ತರಕಾರಿ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಗ್ರಾಹಕರು ಕಂಗಾಲಾಗಿದ್ದಾರೆ. ಆದ್ರೂ ಕಷ್ಟಪಟ್ಟು ಬೆಳೆದಂತಹ ಅನ್ನದಾತರಿಗೆ ಯಾವುದೇ ಲಾಭ ಸಿಗ್ತಾ ಇಲ್ಲ. ಸದ್ಯ ಯಾರ ಬಾಯಲ್ಲಿ ಕೇಳಿದ್ರೂ ಈರುಳ್ಳಿ ಬೆಳ್ಳುಳ್ಳಿ ಸಹವಾಸ ಮಾತ್ರ ಬೇಡಪ್ಪ ಅಂತಿದ್ದಾರೆ. ಕೋಲಾರದಲ್ಲಿ ಈರುಳ್ಳಿ ಬೆಲೆ 150 ರೂಪಾಯಿ ದಾಟಿದೆ. ಇನ್ನು ಬೆಳ್ಳುಳ್ಳಿ 200 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಆದ್ರೆ ಇದರ ಲಾಭ ಮಾತ್ರ ರೈತರಿಗೆ ಸಿಕ್ಕಿಲ್ಲ. ದಲ್ಲಾಳಿಗಳ ಹಾವಳಿಯಿಂದ ರೈತರಿಗೆ ಅನ್ಯಾಯವಾಗ್ತಿದೆ ಅಂತ ರೈತ ಮುಖಂಡರು ಆರೋಪಿಸುತ್ತಿದ್ದಾರೆ. ರೈತರು ಕಷ್ಟಪಟ್ಟು ಬೆಳೆದಂಥ ರೈತರಿಗೆ ಇದುವರೆಗೂ ಕಿಲೋ ಒಂದು ಈರುಳ್ಳಿಗೆ 20-30 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಅವನ ಕಷ್ಟಕ್ಕೂ ಸಿಗ್ತಾ ಇಲ್ಲ. ಕಷ್ಟಪಟ್ಟು ಬೆಳೆದಂಥ ಈರುಳ್ಳಿ ಬೆಲೆ ಇವತ್ತು ದಲ್ಲಾಳಿಗಳ ಪಾಲಾಗ್ತಾ ಇದೆ. ಸರ್, ಈಗ 200 ರೂಪಾಯಿ ಇರೋದು ಈರುಳ್ಳಿ 150 ಬಂದಿದೆ. 4 kg ತಗೊಂಡವ್ರು ಅರ್ಧ kg ತಗೊತಾ ಇದ್ದೀರಿ. ಅರ್ಧ 1 kg ಈರುಳ್ಳಿ ಕೊಡೋದು 1 kg ಚಿಕನ್ ಬರ್ತಾ ಇದೆ. ಈರುಳ್ಳಿ ತಿನ್ನೋದ, ಚಿಕನ್ ತಿನ್ನೋದ? ದಿನನಿತ್ಯದ ತರಕಾರಿ ಬೆಲೆ ಏರಿಕೆಯಾಗ್ತಾ ಇದೆ. ಕ್ಯಾರೆಟ್ 45 ರೂಪಾಯಿ, ಬೀನ್ಸ್ 50, ಗೆಣಸು 40, ಕೋಸು 30, ಎಲೆಕೋಸು 30, ಆಲೂಗೆಡ್ಡೆ 30 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇದೆ. ಇನ್ನು ಎಪಿಎಂಸಿ ಕಾರ್ಯದರ್ಶಿ ರವಿಕುಮಾರ್ ಹೊರ ರಾಜ್ಯಗಳಲ್ಲಿ ತರಕಾರಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ಹೇಳ್ತಾರೆ. ಸೊ ತರಕಾರಿಗಳ ಬೆಲೆನೂ ಕೂಡ ಹೆಚ್ಚಳ ಆಗಿದೆ ಈ ವರ್ಷ ಕಂಪೇರ್ ಮಾಡಿದ್ರೆ ಹೋದ ವರ್ಷಕ್ಕೆ. ಪಾರ್ಸಲ್ಸ್ ಆರ್ಡರ್ಗಳ ಮೇಲೆಗೆ ಬೇರೆ ಕಡೆ ರಾಜ್ಯಗಳಿಗೆ, ತಮಿಳುನಾಡು, ಆಂಧ್ರ, ಕೇರಳ ಇಂಥ ಕಡೆ ಎಲ್ಲ ಹೆಚ್ಚಿನ ಒಂದು ಆರ್ಡರ್ಗಳಿರೋದ್ರಿಂದ ಸ್ವಲ್ಪ ಮಟ್ಟಿನ ಒಂದು ಧಾರಣೆಯಲ್ಲಿ ಹೆಚ್ಚಳ ತರಕಾರಿಗಳಲ್ಲಿ ಆಗಿದೆ. ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆಯೂ ಹೆಚ್ಚಾಗ್ತಾ ಇದೆ. ಆದ್ರೆ ತರಕಾರಿ ಬೆಳೆದ ರೈತನಿಗೆ ಏನೂ ಲಾಭ ಸಿಗ್ತಿಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ದಲ್ಲಾಳಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಇನ್ನು SC/ST ಜನಾಂಗದ ಅಭಿವೃದ್ಧಿಗಾಗಿ ಸರ್ಕಾರ 16 ಯೋಜನೆಯನ್ನ ಜಾರಿಗೊಳಿಸಿದೆ. ಅದೇ ರೀತಿ ಹಿಂದುಳಿದ ಸಮುದಾಯದ ರೈತರಿಗಾಗಿ ಕೆಲ ನೀರಾವರಿ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದೆ. ಆದ್ರೆ ಆ ಯೋಜನೆ ಅವರ ಕೈಗೆ ಸಿಗದೆ ಉಳ್ಳವರ ಪಾಲಾಗ್ತಾ ಇದೆ. ಅಕ್ರಮ ಗೊತ್ತಿದ್ರೂ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ. ಕೃಷ್ಣ ಭಾಗ್ಯ ಜಲ ನಿಗಮದಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ರೈತರಿಗಾಗಿ ಎಸ್ಸಿಪಿ ಮತ್ತು ಟಿಎಸ್ಪಿ ಮೂಲಕ ಪಂಪ್ ಸೆಟ್ ಸೌಲಭ್ಯ ನೀಡಲಾಗಿತ್ತು. ಆದರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೋನಾಳ ಹಾಗೂ ಹಂದ್ರಾಳ ಗ್ರಾಮದಲ್ಲಿ ಫಲಾನುಭವಿಗಳಿಗೆ ಅಧಿಕಾರಿಗಳು ಹಾಗೂ ಬೇರೆ ರೈತರುಗಳೇ ಮೋಸ ಮಾಡಿದ್ದಾರೆ. ಶ್ರೀಮಂತ ರೈತರೇ ನಕಲಿ ದಾಖಲೆ ಸಲ್ಲಿಸಿ SC/ST ಹೆಸರಿನಲ್ಲಿ ನೀರಾವರಿ ಯೋಜನೆಯ ಲಾಭ ಪಡೆದಿದ್ದಾರೆ.
KB ಜನರಲ್ ಆಫೀಸು SC/ST ಕಚೇರಿಲಿದ್ದ ಸರ್. SCಗೆ ಸೇರಬೇಕು ಸರ್ ಇದು. SC ಅಂದರೆ SCಗೆ ಸೇರಬೇಕು, ST ಅಂದರೆ STದವರಿಗೆ ಸೇರಬೇಕು ಇದು. ಮತ್ತು ಹೀರಾಲಾಲ್ JE ಮತ್ತು AW ರೈತರು ಕೂಡಿ ಎಲ್ಲರೂ ಕೂಡಿ ಕೊಳ್ಳೆ ಹೊಡೆದಾರೆ. ಇದು ಹಣ ದುರ್ಬಳಕೆ ಆಗ್ಯದ. ನಿಜವಾದ SCದವರಿಗೆ ಪೈಪ್ಲೈನ್ ಇಲ್ಲ, ಹೊಲಗಳು ಬೀಳಾವ, ಮಳೆ ಬಂದರೆ ಬೆಳಿಬೇಕು, ಇಲ್ಲಾಂದ್ರೆ ಇಲ್ಲ. ಪಾಣಗಳಲ್ಲಿ ಒಂದು 2 ಎಕರೆ ಒಬ್ಬರಿಗೆ, 2 ಎಕರೆ ಒಬ್ಬರಿಗೆ, 2 ಜನಕ್ಕೆ SCದವರಿಗೆ ಸಿಕ್ಕದ. ಉಳಿಕೆಯಾದರೆ ಎಲ್ಲ 9 ಜನ ಮೇಲ್ವರ್ಗದ ರೈತರು ಮಾಡ್ಕೊಂಡಾರ ಸರ್. ಹಿಂದುಳಿದ ರೈತರ ನೀರಾವರಿ ಯೋಜನೆಯಲ್ಲಿ ಅಂದಾಜು 43 ಲಕ್ಷದಷ್ಟು ಗೋಲ್ಮಾಲ್ ನಡೆದಿದೆ. ಈ ಬಗ್ಗೆ ಸುರಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. KBJNL ಅಧಿಕಾರಿಗಳು ಕೂಡ 2016ರಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವರದಿಯಲ್ಲೂ ಕೂಡ SC/ST ರೈತರಿಗೆ ವಂಚನೆ ಆಗಿರುವುದು ಉಲ್ಲೇಖವಾಗಿದೆ. ಅಂದಿನ ಸಹಾಯಕ ಇಂಜಿನಿಯರ್ ಹೀರಾಲಾಲ್ ಫಲಾನುಭವಿ ರೈತರಿಗೆ ವಂಚನೆ ಮಾಡಿದ್ದಾರೆಂದು ವರದಿ ಸಲ್ಲಿಸಲಾಗಿದೆ. ಆದರೆ ನಾನು ತಪ್ಪು ಮಾಡಿಲ್ಲ ಅಂತಾರೆ ಹೀರಾಲಾಲ್. ಜನರಲ್ದವ್ರಿಗೆ SC/ST ಜನಕ್ಕೆ 50% ಕೊಡೋದಿದೆ. ಅದನ್ನ ನಾನು ಆ ಸೌಲಭ್ಯವನ್ನು ಜನರಲ್ದವ್ರಿಗೂ ಕೊಟ್ಟಿದ್ದೀನಿ, SC/ST ಜನಕ್ಕೂ ಕೊಟ್ಟಿದ್ದೀನಿ. ಇದರಲ್ಲಿ ನಾ ಯಾವುದೇ ಲೋಪ ಎಸಗಿಲ್ಲ, ತಪ್ಪು ಮಾಡಿಲ್ಲ. ಲೋಪ ಎಸಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಸುಳ್ಳು. ಸುಳ್ಳು ಬಟ್ ಅಂದ್ರೆ ನೀವು ಕರೆಕ್ಟ್ ಕೊಟ್ಟಿದ್ದೀರಿ. ನಾನು ಕರೆಕ್ಟ್, ನಾನು ಯಾವುದೂ ತಪ್ಪು ಎಸಗಿಲ್ಲ, ಎಸಗೋಕ್ಕೂ ಬರೋದಿಲ್ಲ. ಅದು ಈಗ ಆಯ್ತು, ಇನ್ಸ್ಪೆಕ್ಷನ್ ಆಗ್ತಾ ಇದೆಯಲ್ಲ, ಎನ್ಕ್ವೈರಿ ಆಗ್ತಾ ಇದೆ. ಅವ್ರೇನೇನು ಮಾಹಿತಿ ವಿಚಾರಣೆ ಹಂತದಲ್ಲಿದೆ. ಅವ್ರೇನೇನು ಮಾಹಿತಿ ಕೇಳ್ತಾ ಇದ್ದಾರೆ ಆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಈಗ ತನಿಖಾಧಿಕಾರಿ ಡಿಸೈಡ್ ಮಾಡ್ತಾರೆ, ನಮಗೇನು ಹೇಳಕ್ಕಾಗಲ್ಲ. ನೀರಾವರಿ ಯೋಜನೆ ಗೋಲ್ಮಾಲ್ ಸಾಬೀತಾಗಿದೆ. ಆದರೂ ಅಕ್ರಮ ಎಸಗಿದವರ ವಿರುದ್ಧ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಕೊಡಗಿನ ಪ್ರವಾಹದಿಂದ ಸಾವಿರಾರು ಜನ ಮನೆಮಠವನ್ನ ಕಳೆದುಕೊಂಡಿದ್ರು. ಇದಕ್ಕೆಲ್ಲ ಕಾರಣ ನದಿ ಪಾತ್ರದ ಜಾಗ ದಿನದಿಂದ ದಿನಕ್ಕೆ ಕಿರಿದಾಗ್ತಾ ಇರೋದು. ಇಷ್ಟೆಲ್ಲ ಆದ್ರೂ ಜನರು ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಕೊಡಗಿನಲ್ಲಿ 2 ದಿನ ಧಾರಾಕಾರ ಮಳೆ ಸುರಿದ್ರೆ ಸಾಕು, ಕಾವೇರಿ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಯಿತು ಅಂತಲೇ ಅರ್ಥ. ಅದಕ್ಕೆ ಕಾರಣ ನದಿಯ ಒಂದಡಿ ಜಾಗವನ್ನು ಬಿಡದಂತೆ ಮನೆ ಕಟ್ಟಿರೋದು. ನದಿ ಪಾತ್ರದ ಜಾಗಗಳನ್ನೇ ಒತ್ತುವರಿ ಮಾಡಿ ಲೇಔಟ್ ಮಾಡಲಾಗಿದೆ. ಇದರಿಂದ ಕೊಡಗಿನಲ್ಲಿ ಜೋರ್ ಮಳೆ ಆದ್ರೆ ಪ್ರವಾಹ ಸೃಷ್ಟಿಯಾಗುತ್ತೆ. ಇದೆಲ್ಲ ಗೊತ್ತಿದ್ರೂ ಕುಶಾಲನಗರ ಸಮೀಪದ ಕಣಿವೆಯಲ್ಲಿ ಕಾವೇರಿ ನದಿಗೆ ಸಾವಿರಾರು ಲೋಡ್ ಕಲ್ಲು ಮಣ್ಣನ್ನ ತುಂಬಲಾಗಿದೆ. ನದಿ ಪಕ್ಕದಲ್ಲಿ ಇರುವ 20 ಅಡಿ ಆಳದಷ್ಟು ಗುಂಡಿಗಳನ್ನ ಮುಚ್ಚಿ ಸಮತಟ್ಟು ಮಾಡಲಾಗಿದೆ. ಇಡೀ ಗ್ರಾಮಸ್ಥರು ಬಂದ್ಬಿಟ್ಟು ನಮ್ಮ ಜಾಗ ಕುಸ್ತೋಗ್ತಾ ಇದೆ, ಅದು ತಡೆಗೋಡೆ ಮಾಡಲಿಕ್ಕೆ ಸ್ವಲ್ಪ ಕಲ್ಲು ಬಿಟ್ಕೊಡಿ ಅಂದಿದ್ದಕ್ಕೆ ಅವರು ಪಿಚ್ ಮಾಡ್ಕೊಳ್ಳಿಕ್ಕೆ ಇಡೀ ಅರ್ಧ ಕಣಿವೆ ಬಂದು, ಕಣಿವೆ ಪುರಾತನ ಕಾಲದ್ದು ಕಣಿವೆ ಇರೋರು 5-6 ಜನ ನಾವು ಪೂಜೆ ಮಾಡೋರು, ನಾವು ಉಳಿಬೇಕು ಅಂದರೆ ಅದಕ್ಕೆ ಪಿಚ್ ಮಾಡಿಕೊಡಿ, ಸರ್ಕಾರದಿಂದ ಯಾರೇ ಸವಲತ್ತು ಬರಲಿಲ್ಲ ಅಂತ ಹೇಳಿದ್ದಕ್ಕೆ ನಾನೇ ಸ್ವತಃ ಖರ್ಚಲ್ಲಿ ನಾನು ಹೊಡೆದದ್ದು ವೇಸ್ಟ್ ಕಲ್ಲು ನಾಲ್ಕು ಬಿಟ್ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಪರಿಸರಕ್ಕೆ ಧಕ್ಕೆ ಮಾಡೋಂಥ ಕೆಲಸ ಯಾವುದೂ ಮಾಡಲಿಲ್ಲ. ಗ್ರಾಮಸ್ಥರು ಕೂಡ ನದಿ ಕೊರೆತ ತಪ್ಪಿಸಲು ಹೀಗೆ ಮಾಡ್ತಾ ಇರೋದಾಗಿ ಹೇಳ್ತಾರೆ. ಆದರೆ ನದಿಯಿಂದ 900 ಅಡಿ ಜಾಗ ಬಫರ್ ಝೋನ್ ಆಗಿದ್ದು ಅಲ್ಲಿ ಯಾವುದೇ ಕಾಮಗಾರಿ ಮಾಡುವಂತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಹಾರಂಗಿಯಿಂದ ಹರಿದು ಬರುವ ಸಾವಿರಾರು ಕ್ಯೂಸೆಕ್ ನೀರು ಕೂಡ ಕಾವೇರಿ ನದಿ ಸೇರಬೇಕು. ಆದರೆ ಹೀಗೆ ನದಿಗೆ ಸಾವಿರಾರು ಲೋಡ್ ಮಣ್ಣು ತುಂಬಿದ್ರೆ ನೀರು ಹರಿಯಲು ಆಗದೆ ಪ್ರವಾಹ ಉಂಟಾಗ್ತಾ ಇದೆ. ಒಟ್ಟಾರೆ ಎಲ್ಲ ನದಿ ತಟಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬೃಹತ್ ಗಾತ್ರದ ಕಲ್ಲು ಮಣ್ಣು ರಾಶಿ ಸುಮಾರು 10 ಅಡಿ 20 ಅಡಿ ತಂದು ಹೊಳೆ ಸೈಡ್ಗೆ ಹಾಕ್ತಾರೆ. ಏನಾಗುತ್ತೆ, ನೀರು ಬಂದು ರಿವರ್ಸ್ ಹೊಡಿತದೆ. ಪಟ್ಟಣದ ಒಂದು 20-30 ಕಿಲೋಮೀಟರ್ ದೂರದ ಎಲ್ಲ ಮನೆಗಳು ಟೋಟಲಿ ಕವರ್ ಆಗ್ತವೆ. ನಮಗೆ ಸ್ಮಶಾನ ಇಲ್ಲ. ಸ್ಮಶಾನಕ್ಕೆ ಒಂದು ದಾರಿ ಮಾಡ್ಬೇಕಾದ್ರೆ ಗುಂಡಿ ಬಿದ್ದಿತ್ತು. ಹಿಂದೆ ಇದು ಇಟ್ಟಿಗೆ ಕುಯ್ಯೋಕ್ಕೋಸ್ಕರ ಮಣ್ಣೆಲ್ಲ ತೆಗೆದು ಗುಂಡಿ ಮಾಡಿದ್ರು. ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಕಲ್ಲನ್ನ ಹಾಕ್ಸ್ಕೊಂಡಿದ್ದೀವಿ. ಮತ್ತು ನಮ್ಮ ಅಕ್ಕಪಕ್ಕದ ನಮ್ಮ ನೀರು ಬಂದಾಗ ನಮ್ಮ ಮನೆ ಹತ್ರ ಎಲ್ಲ ಗುಂಡಿ ಬೀಳ್ತದೆ, ಆ ಗೋಡೆ ಎಲ್ಲ ಕುಸ್ತು ಇದಾಗ್ತದೆ. ಅದಕ್ಕೋಸ್ಕರ ನಾವು ಅವ್ರ ಕಲ್ಲು ಹಾಕ್ಸ್ಕೊಂಡು ಇದು ಮಾಡೋಂಥ. ಒಂದೆಡೆ ಕಾವೇರಿ ಉಳಿವಿಗಾಗಿ ಹೋರಾಟಗಳು ನಡೀತಾ ಇದೆ, ಮತ್ತೊಂದೆಡೆ ನದಿಗೆ ಸಾವಿರಾರು ಲೋಡ್ ಕಲ್ಲು ಮಣ್ಣು ತುಂಬಿ ನದಿ ಪಾತ್ರವನ್ನೇ ಮುಚ್ಚಲಾಗ್ತಾ ಇದೆ. ಅಧಿಕಾರಿಗಳು ಇನ್ನಾದ್ರೂ ಕ್ರಮ ಕೈಗೊಂಡು ಕಾವೇರಿ ನದಿ ಪಾತ್ರವನ್ನ ಉಳಿಸಬೇಕಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮಹತ್ವದ ಸಾಧನೆಗೆ ಸಜ್ಜಾಗಿದೆ. ಕೆಲವೇ ಹೊತ್ತಲ್ಲಿ ದೇಸಿ ನಿರ್ಮಿತ ದೂರ ಸಂವೇದಿ ಉಪಗ್ರಹ RISAT 2BR1 ಉಪಗ್ರಹ ಉಡಾವಣೆ ಮಾಡಲಿದೆ. ಮಧ್ಯಾಹ್ನ 3:25ಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ PSLV-48 ರಾಕೆಟ್ ನಭಕ್ಕೆ ಚಿಮ್ಮಲಿದೆ. ಪ್ರತಿಕೂಲ ಹವಾಮಾನವೂ ಕೂಡ ದಿನದ 24 ಗಂಟೆಯೂ ಭೂಮಿಯ ಚಿತ್ರವನ್ನ ತೆಗೆಯಬಲ್ಲ ಸಾಮರ್ಥ್ಯವನ್ನ ಈ ರೆಡಾರ್ ಇಮೇಜಿಂಗ್ ಉಪಗ್ರಹ ಹೊಂದಿದೆ. ಇದರ ಜೊತೆಗೆ 9 ಚಿಕ್ಕ ಉಪಗ್ರಹವನ್ನ ಉಡಾಯಿಸಲಾಗ್ತಾ ಇದ್ದು
PSLV ರಾಕೆಟ್ ಸರಣಿಯ 50ನೇ ರಾಕೆಟ್ ಇಂದು ಹೊಸ ದಾಖಲೆಯನ್ನ ಬರೆಯಲಿದೆ. ಈ ಸಂಬಂಧ ಇನ್ನು ಇಸ್ರೋ ಮುಖ್ಯಸ್ಥ ಡಾಕ್ಟರ್ ಕೆ ಶಿವನ್ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದು ಕಾರ್ಯ ಯಶಸ್ವಿಗೆ ಪ್ರಾರ್ಥಿಸಿದ್ದಾರೆ. ಕಾರ್ತಿಕ ಮಾಸದ ನಂತರ ಕೋಲಾರದ ಅಂತರಗಂಗೆ ಬೆಟ್ಟದಲ್ಲಿ ಆಚರಿಸುವಂತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈ ಬಾರಿಯೂ ಕೂಡ ಕಳೆಗಟ್ಟಿತ್ತು. ದಕ್ಷಿಣ ಕಾಶಿ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಅಂತರಗಂಗೆ ಬೆಟ್ಟದಲ್ಲಿ ಭಕ್ತರು ಹಮ್ಮಿಕೊಂಡಿದ್ದಂತ ಸಾಮೂಹಿಕವಾಗಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ಬೆಟ್ಟದ ಪ್ರತಿ ಮೆಟ್ಟಿಲುಗಳ ಎರಡೂ ಬದಿಯಲ್ಲಿಯೂ ಎಣ್ಣೆ ದೀಪಗಳನ್ನ ಬೆಳಗಿ ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗಿದ್ರು. ಕಳೆದ 20 ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರುವಂತಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಆಕರ್ಷಣೆ ಹೆಚ್ಚಾಗ್ತಾ ಇದ್ದು ಭಕ್ತರ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇದೆ. ಕಾರ್ತಿಕ ಸೋಮವಾರಗಳ ನಂತರದ ಚಂದಿರನ ಬೆಳಕಿನಲ್ಲಿ ಆಚರಿಸುವಂತಹ ಹಬ್ಬ ಇದಾಗಿದ್ದು ಸಾವಿರಾರು ಭಕ್ತರು ಭಾಗಿಯಾಗಿ ದೀಪಗಳನ್ನು ಬೆಳಗಿ ತಮ್ಮ ತಮ್ಮ ಕೋರಿಕೆಗಳನ್ನು ಶಿವನಿಗೆ ಸಮರ್ಪಿಸಿದ್ದಾರೆ. ದೀಪೋತ್ಸವ ಹಿನ್ನೆಲೆ ಅಂತರಗಂಗೆ ಬೆಟ್ಟದ ಶಿವನ ದೇಗುಲಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು ಶಿವಲಿಂಗವನ್ನ ಹೂವಿಂದ ಅಲಂಕರಿಸಿದ್ದು ಭಕ್ತರ ಕಣ್ಮನ ಸೆಳೀತಾ ಇತ್ತು. ಈ ದಿನ ವಿಶೇಷ ಶಿವದೀಪೋತ್ಸವದಲ್ಲಿ ಲಕ್ಷದೀಪ ಈ ಬೆಟ್ಟದಲ್ಲಿ ಬಂದು ಒಂದು ದೀಪವನ್ನು ಹಚ್ಚಿದ್ರೆ ಗ್ರಾಮದಲ್ಲಿರತಕ್ಕಂಥ ಶಿವನ ದೇವಾಲಯದಲ್ಲಿ 100 ದೇವಾಲಯದಲ್ಲಿ ಒಂದು ದೀಪ ಇಟ್ಟಂಗೆ ಒಂದು ಸಮ ಆಗುತ್ತೆ. ಆದ ಕಾರಣವಾಗಿ ಶತಶೃಂಗ ಪರ್ವತ ಅಂದರೆ 100 ಕೊಂಬುಗಳನ್ನು ಚಾಚಿಕೊಂಡಿರೋ ಈ ಪರ್ವತದ ಮೇಲೆ ಭಕ್ತಾದಿಗಳು ಈ ಶಿವದೀಪೋತ್ಸವ ದಿನ ಬಂದು ದೀಪವನ್ನು ಹಚ್ಚಿ ಶಿವನಲ್ಲಿ ಒಂದು ಹರಕೆಯನ್ನು ಹೊತ್ಕೊಂಡು ಹೋದರೆ ಯಾವುದೇ ಒಂದು ಅವ್ರ ಇಷ್ಟಾರ್ಥಗಳೇನಿದ್ರು ನೆರವೇರುತ್ತೆ ಅನ್ನೋದು ಒಂದು ಪ್ರತೀತಿಯಿಂದ ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ದಿನ ಶಿವನ ದರ್ಶನ ಮಾಡ್ತಾರೆ. ಕೆಳಗಡೆಯಿಂದ ಫುಲ್ಲು ದೀಪ ಎಲ್ಲ ಹಂಚ್ತಾರೆ. ಪ್ರತಿ ವರ್ಷ ಹೀಗೆ ಮಾಡ್ತಾರೆ. ಇದು ತುಂಬ ಹಳೆ ದೇವಸ್ಥಾನ ಆಗಿರೋದ್ರಿಂದ ಇಲ್ಲೆಲ್ಲ ಬಂದು ಸ್ನಾನ ಮಾಡಿಕೊಂಡು ಬೆಳಗ್ಗೆನೇ ಬರ್ತಾರೆ. 5 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಬರ್ತಾರೆ, 3 ಗಂಟೆ ರಾತ್ರಿಗೆ ಬರ್ತಾರೆ. ಎಲ್ಲ ಬಂದು ಸ್ನಾನ ಮಾಡಿಕೊಂಡು ಇದು ದೀಪ ಬಿಟ್ಟು ಲಕ್ಷ ದೀಪೋತ್ಸವ ಇದು ಒಂದ್ಸರಿ ಆಚರಣೆ ಮಾಡ್ತಾರೆ. ಹುಣ್ಣಿಮೆ ಚೆನ್ನಾಗಿದೆ, ಕಾರ್ತಿಕ ಹುಣ್ಣಿಮೆ ಅಂತ. ಇದು ಬಿಟ್ಟು ದಿನ ಬಂದು 5 ಸೋಮವಾರಗಳಲ್ಲೂ ಅಥವಾ 4 ಅಥವಾ 5 ಬಂದಾಗ 5 ಸೋಮವಾರಗಳು ಬಂದು ಬೆಳಗ್ಗೆ 5 ಗಂಟೆ ಜಾವದಲ್ಲಿ ಎಲ್ಲರೂ ಬಂದು ಸ್ನಾನ ಮಾಡಿಕೊಂಡು ಇಲ್ಲೇ ಮಡಿಯಾಗಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚೋ ಪ್ರತೀತಿ ಇದೆ. ಯಾಕಂದ್ರೆ ಈಗ ಇತರ ಸುದ್ದಿಗಳನ್ನ ನೋಡೋಣ. ಎಕ್ಸ್‌ಪ್ರೆಸ್ 18ನಲ್ಲಿ ದಾರಿ ತಪ್ಪಿ ಬಂದಿದ್ದ ಒಂಟಿ ಸಲಗ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ನಿದ್ದೆಗೆಡಿಸಿತ್ತು. ಕಳೆದ 4 ದಿನಗಳಿಂದ ಕೋಟೆನಾಡಿನಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಇಚ್ಛೆ ಬಂದಂತೆ ಸುತ್ತಾಡ್ತಾ ಇತ್ತು. ಇವತ್ತು ದಸರಾ ಆನೆ ಅಭಿಮನ್ಯು ಅಂಡ್ ಟೀಮ್ ಮೂಲಕ ಅದನ್ನ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕರೂ ಆ ಗಂಡುಗಲಿ ಪೌರುಷ ಮಾತ್ರ ಕಡಿಮೆ ಆಗಿರಲಿಲ್ಲ. ಕೇರಳದಲ್ಲಿ ವ್ಯಕ್ತಿಯೊಬ್ಬ ಪತ್ನಿಯನ್ನೇ ಕೊಲೆಗೈದು ದೃಶ್ಯಂ ಚಿತ್ರದ ಮಾದರಿಯಲ್ಲಿ ಎಸ್ಕೇಪ್ ಆಗಲು ಪ್ಲಾನ್. ಸೆಪ್ಟೆಂಬರ್ 22ರಂದು ತಮಿಳುನಾಡಿನ ತಿರುನಲ್ವೈಲಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಮೃತದೇಹ ಬಿಸಾಡಿ ಎಸ್ಕೇಪ್. ಕೊಲೆ ಪ್ರಕರಣವನ್ನು ಭೇದಿಸಿ ಇಬ್ಬರನ್ನ ಬಂಧಿಸಿದ ಪೊಲೀಸರು. ಚಂದ್ರದ್ರೋಣ ಪರ್ವತಗಳ ಸಾವಿನ ವಿವಾದಿತ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ 3 ದಿನಗಳ ಕಾಲ ನಡೆಯುವಂತ ದತ್ತ ಜಯಂತಿಗೆ ಸಂಭ್ರಮದ ಚಾಲನೆ ದೊರೆತಿದೆ. ಅನಸೂಯ ಜಯಂತಿ ಪ್ರಯುಕ್ತ ಕಾಫಿನಾಡಲ್ಲಿ 3000ಕ್ಕೂ ಅಧಿಕ ಮಹಿಳೆಯರು ಬೃಹತ್ ಪಾದಯಾತ್ರೆಯನ್ನು ನಡೆಸಿ ದತ್ತಪೀಠದ ದತ್ತಪಾದುಕೆ ದರ್ಶನವನ್ನ ಪಡೆದರು. ಅನಸೂಯ ದೇವಿಗೆ ಪೂಜೆ, ಹೋಮ, ಹವನವನ್ನ ಸಲ್ಲಿಸಿ ಅಯೋಧ್ಯೆಯಂತೆ ದತ್ತಪೀಠವನ್ನ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತ ಮನವಿಯನ್ನ ಮಾಡಿದರು. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ಪುರಸಭೆಯಲ್ಲಿ ಒಂದಲ್ಲ ಒಂದು ಅಕ್ರಮಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಇದೀಗ ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಜಾಗಗಳು ಸೇರಿದಂತೆ ವಾರಸುದಾರರು ಇಲ್ಲದೆ ಇರುವಂತಹ ನಿವೇಶನಗಳನ್ನ ನಕಲಿ ದಾಖಲಾತಿಗಳ ಮೂಲಕ ಬೇನಾಮಿ ಹೆಸರಲ್ಲಿ ಪುರಸಭೆ ಅಧಿಕಾರಿಗಳು ಸೇರಿ ಕೆಲ ಸದಸ್ಯರು ಬೇರೆಯವರ ಹೆಸರಿಗೆ ಖಾತೆಯನ್ನ ಮಾಡಿಸ್ತಾ ಇರುವಂತಹ ಆರೋಪ ಕೇಳಿ ಬಂದಿದ್ದು ದಾಖಲೆಗಳ ಜೊತೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ GST ಗುಮ್ಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.